ಯವ್ವ ಯವ್ವ ಚಿಕ್ಕಿ, ಎಲ್ಲರೂ ಲಗುನ ಬರ್ರಿ, ನನಗೆ ಹೊತ್ತಾಗತ್ತೆ ಹೋಗಾಕ. ನಮಗೆ ಒಂದು 5 ನಿಮಿಷ ಇರ ಕಾವೇರಿ, ಬರ್ತೀವಿ. ಒಂದು 5 ನಿಮಿಷ ತಡ್ಕೋವ. ಅಯ್ಯೋ ಚಿಕ್ಕಿ, ಹೊತ್ತಾಗತ್ತೆ ಚಿಕ್ಕಿ. ಅಕ್ಕ ಬೇರೆ ಬೆಳಗ್ಗೆಯಿಂದ ಒಂದು 10 ಸಲ ಫೋನ್ ಮಾಡ್ಯಾಳ, ಎಲ್ಲದಿ ಎಲ್ಲದಿ ಅಂತಂದು. ಒಂದು ಸ್ವಲ್ಪ ಲಗುನ ಬರ್ರಿ ಚಿಕ್ಕಿ. ಲಕ್ಷ್ಮಕ್ಕ, ನೀನ ಹೋಗೋ ಒಂದು ಸ್ವಲ್ಪ ಅಕ್ಕಿಗೆ ನಿಂತ್ಕೊಂಡು ಕಾವೇರಿಗೆ. ಇನ್ನೊಂದು ಸ್ವಲ್ಪ ಆದ್ರೆ ಎಲ್ಲ ಅಡುಗೆ ಮುಗ್ದ ಬಿಡ್ತೈತಿ, ಬಡ ಬಡ ಕಟ್ಟು ಬಿಡ್ತೈತಿ. ಒಂದು ಸ್ವಲ್ಪ ಹೇಳಿ ಹೋಗವ. ಆಕೆ ನೋಡಲ್ಲಿ ಈಗ ಅವಸರ ಮಾಡಾಕುಂತಾಳ ಕಾವೇರಿ. ಸರಿ, ಹಂಗಾರೆ ಲಗು ಲಗುನ ಕಟ್ಬಿಡ್ರಿ, ಹೊತ್ತಾಕೈತಿ. ಆಕೆ ನೇತ್ರ ಬೆಳಗ್ಗೆಯಿಂದ ಒಂದು 10 ಸಲ ನನಗೂ ಫೋನ್ ಹಚ್ಚಾಳ, ಇನ್ನೂ ಕಳಿಸಿಲ್ಲ ಅಂತಂದು ಅವಸರ ಮಾಡಾಕುಂತಾಳ. ಲಗು ಲಗುನ ಕಟ್ರಿ ಏನು. ಸರಿ ಅಕ್ಕ, ನಿಮ್ಮ ಮೊದಲಲ್ಲಿ ಕಾವೇರಿ ಹೇಳೋಗು. ಕಾವೇರಿ, ನೀ ಎಲ್ಲ ರೆಡಿ ಆದ್ಯಾ? ಅಣ್ಣ, ನಾ ರೆಡಿಯಾಗಿ ಒಂದು ತಾಸು ಮೇಲಾತು. ಮನೆಯಲ್ಲಿ ಇನ್ನ ರೆಡಿನಾ ಆಗಿಲ್ಲ ಯಾರು. ಮನೇನಲ್ಲ, ಮನ್ಯಾಗ ಯಾರು ಬರಲ್ಲಲ್ಲ, ನಾವ ಇಬ್ರಲ್ಲ ಹೋಗೋದು. ಅಯ್ಯೋ ಅಣ್ಣ, ಮನ್ಯಾಗ ಯಾರು ಬರಾಕುಂತಿಲ್ಲ. ಮನ್ಯಾಗ ಎಲ್ಲರೂ ಸೇರಿ ಅಡಿಗೆ ಮಾಡಾಕುಂತಾರಲ್ಲ, ಆ ಅಡಿಗೆ ಇನ್ನೂ ರೆಡಿ ಆಗಿಲ್ಲ. ಇಷ್ಟೋ ತನಕ ಒದ್ರಿ ಸಾಕಾಯ್ತು ನೋಡಿ. ಇನ್ನು ಅಡಿಗೆ ಮನೆಯಿಂದ ಒಬ್ರು ಹೊರಗಡೆ ಬರವಲ್ರು. ಅಯ್ಯೋ ದೇವ್ರಿ, ಇವ್ರು ಇನ್ನ ಬರವಲ್ರಂತ. ಏ ದೊಡವ, ಯವ್ವ ಹೊತ್ತಾಕೈತಿ, ಲಗು ಲಗುನ ಬರ್ರಿ ಬೇ. ಅಕ್ಕ ಎಷ್ಟು ಸಲ ಆತ್ ನಮಗೆ ಫೋನ್ ಹಚ್ಚಾಕುಂತ. ಇವತ್ತು ನನ್ನನ್ನು ಬಿಟ್ಟು ನೀವಿಬ್ರು ಅದು ಹೆಂಗೆ ಹೋಗ್ಕಿರೋ ನಾನು ನೋಡೇ ಬಿಡ್ತೀನಿ. ಯಾವುದಪ್ಪ ಇದು ಅಶರೀರವಾಣಿ? ಇದೇ ಅಕ್ಕ, ಅದು ಶರೀರವಾಣಿ. ಚೋಟು, ನೀನು ಬರ್ತೀಯಾ? ಹ್ಞೂ ಅಕ್ಕ, ನಾನು ಯಾಕೆ ಬರಬಾರ್ದು? ನೀನಷ್ಟೇ ಇದಕ್ಕೆ ಹೋಗ್ಬೇಕು. ನೇತ್ರ ಅಕ್ಕ ನಿನಗಷ್ಟ ಅಕ್ಕನ, ನನಗೂ ಅಕ್ಕ ಹೌದಿಲ್ಲ. ಇವತ್ತು ನಾನು ಬರೋಣ, ನೀವಿಬ್ರು ನನ್ನನ್ನು ಕರ್ಕೊಂಡು ಹೋದ್ರಿ. ನೀವು ಹೋದಂಗ ನಾನು ಬಂದಂಗ. ಅಕಸ್ಮಾತ್ ನೀವಿಬ್ರು ಏನಾರ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಬಾಗ್ಲಕ್ಕೆ ಉದ್ದಕ್ಕೆ ಅಡ್ಡು ಬಿದ್ದು ಬಿಡ್ತೀನಿ. ನಿಮಗೂ ಹೋಗಕ್ಕೆ ಬಿಡಲ್ಲ, ನಾನು ಹೊರಗಡೆ ಹೋಗಲ್ಲ. ಅದು ಏನು ಮಾಡ್ತೀರಿ ಯೋಚನೆ ಮಾಡಿರಿ. ಚೋಟು, ನಿಂದಿನ್ನೂ ಎಕ್ಸಾಮ್ ಮುಗ್ದಿಲ್ಲ. ಎಕ್ಸಾಮ್ ಮುಗಿದ್ಮೇಲೆ ನಿನ್ನೂ ಕರ್ಕೊಂಡು ಹೋಗ್ತೀವಿ, ಸರಿನಾ? ಈಗ ಹೆಂಗೋ ಹೋಳಿ ಹಬ್ಬ ಬಂದೈತಿ. ಹೋಳಿ ಹಬ್ಬ ಮುಗಿದ್ಮೇಲೆ ನಂದೇನು ಇನ್ನೂ ಒಂದೇ ಎಕ್ಸಾಮ್ ಉಳ್ದೈತಿ. ಸೋಮವಾರ ಬೇಕಾರೆ ನಾನು ಲಗೂನ ಅಲ್ಲಿಂದ ಬಂದುಬಿಡ್ತೀನಿ. ಗವಿ ಅಣ್ಣ ಕರ್ಕೊಂಬರ್ತಾನೆ, ಅವತ್ತು ಎಕ್ಸಾಮ್ ಬರ್ದು ಬೇಕಾದ್ರೆ ನಾ ವಾಪಸ್ ಬರ್ತೀನಂತ. ನಾನಂತೂ ಇವತ್ತು ಬರೋಣ ಅಷ್ಟೆ. ಚೋಟು, ಫಸ್ಟು ಓದೋ ಕಡೆ ಲಕ್ಷ ಕೊಡು. ನಿಂದು ಎಕ್ಸಾಮ್ ಯಾವಾಗ ಸೋಮವಾರ ಮುಗಿಯುತ್ತಿಲ್ಲ, ಸೋಮವಾರ ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಂತ. ಸರಿನಾ? ಅಣ್ಣ, ಇದೆಲ್ಲ ಸುಳ್ಳು ನನ್ನ ಮುಂದೆ ಹೇಳಾಕೋಬೇಡ. ನಾನೇನು ಸಣ್ಣ ಹುಡುಗ ಅಲ್ಲ, ನಾನೀಗ ದೊಡ್ಡವನಾಗೀನಿ. ನನಗೆಲ್ಲ ಗೊತ್ತಾಗುತ್ತೆ. ನೀವು ಸುಳ್ಳು ಹೇಳೋದೆಲ್ಲ ಬೇಡ. ನಾನು ಬರೋನು ಅಷ್ಟೆ. ಏನಾಯ್ತು? ಏನೋ ಜಗಳ ಆಡಕುಂತೀರಲ್ಲ ಆಗಲೇ? ಯವ್ವ, ಚೋಟುದಿನ್ನೂ ಎಕ್ಸಾಮ್ ಮುಗ್ದಿಲ್ಲ. ಸೋಮವಾರ ಮುಗಿತೈತೆ ಎಕ್ಸಾಮ್. ಈಗಲೇ ನಾನು ನಮ್ಮ ಜೊತೆನೇ ಊರಿಗೆ ಬರ್ತೀನಂತ ರೆಡಿ ಆಗ ನೋಡ್ಬೇ. ಚೋಟು, ನಿಂದಿನ ಎಕ್ಸಾಮ್ ಐತಿಲ್ಲ? ಯವ್ವ, ನಂದು ಒಂದೇ ಎಕ್ಸಾಮ್ ಐತೆ ಬೇ, ಭಾಳ ಏನಿಲ್ಲ. ನಾನು ಬರೋಣ, ನಾನು ಹೋಗೋಣ ಅಷ್ಟೆ. ನಾ ಬೇಕಾರೆ ಸೋಮವಾರ ದಿನ 10 ಗಂಟೆಗೆ ಚಲೋ ಆಕೈತಿ ನಮ್ಮದು ಶಾಲೆ. ಅಣ್ಣ ಅಲ್ಲಿ ಗವಿ ಅಣ್ಣ ಅಲ್ಲಿ 6:30 7 ಗಂಟೆ ಬಿಟ್ರು ಇಲ್ಲಿ 8 ಗಂಟೆ 8:30 ಅನ್ನಷ್ಟೇ ಇದ್ದು ಬಿಡ್ತೀನಿ. ಬಂದು ಎಕ್ಸಾಮ್ ಎಲ್ಲ ಬರೆದು ಬೇಕಾದ್ರೆ ಮಾರನೇ ದಿನ ವಾಪಸ್ ಹೋಗ್ತೀನಂತ. ನಾನಂತ ಇವತ್ತು ಹೋಗೋಣ, ನಾನು ಯಾರ ಮಾತು ಕೇಳಂಗಿಲ್ಲ. 2 ಡೇಟ್ ಬಿಟ್ಟೆ ಅಂದ್ರೆ ಎಲ್ಲ ಸರಿ ಹೋಗ್ತೈತಿ ನಿನಗೆ. ಯವ್ವ, ಯಾಕೆ ಬೇ ನಾನು ಹೋಗ್ಬಾರ್ದು? ನಾನು ನೇತ್ರ ಹಾಕೊಂಡು ಮನೆಗೆ ಹೋಗೋಣ. ನಾನು ಮಾತ್ರ ಹೋಗ್ತೀನಿ ಅಷ್ಟೆ. ಅಲ್ಲಿ ಸಣ್ಣ ಪಾಪು ಬರ್ತೈತಂತ ನನಗೆ ಗೊತ್ತೈತಿ. ನಾನು ಆ ಪಾಪು ಜೊತೆ ಆಟ ಆಡಬೇಕು. ನೇತ್ರ ಅಕ್ಕ ಮೊಕ್ಕೊಂಡಾಗೆಲ್ಲ ಪಾಪುನೆಲ್ಲ ಯಾರು ನೋಡ್ಕೋಬೇಕು? ಇಲ್ಲಿ ಪವಿತ್ರ ಅತ್ತಿ ಮೊಕ್ಕೊಂಡಾಗ ನೀವಂತೂ ಎಲ್ಲರೂ ಅದಿರಿ, ನೋಡ್ಕೋತೀರಿ. ಆದ್ರೆ ಅಲ್ಲಿ ಯಾರೂ ಇರಲ್ಲಲ್ಲ. ಅದಕ್ಕೆ ನೇತ್ರ ಅಕ್ಕ ಮೊಕ್ಕೊಂಡಾಗ ನಾನಾ ಪಾಪುನ ನೋಡ್ಕೋತೀನಿ. ನಿಮಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ. ಹೌದಪ್ಪ, ಹೌದು. ಪಾಪ, ನೀನು ದೊಡ್ಡ ಹಿರೇ ಮನುಷ್ಯ ಅಲ್ಲ. ನೀನು ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಮನ್ಯಾಗ ನಡೆಯಂಗೇ ಇಲ್ಲ. ನೇತ್ರ ಹಾಕಂದ್ರೆ ಡಿಲೆವರಿನೂ ಆಗಂಗಿಲ್ಲ. ಪಾಪು ನೋಡ್ಕೊಳಕಂತೂ ಯಾರೂ ಇರೋದೇ ಇಲ್ಲ ಬಿಡು. ಮೊದಲು ನೇತ್ರ ಹಾಕಂದ್ರೆ ಡಿಲೆವರಿನಾರ ಆಗಲಿ, ಆಮೇಲೆ ಪಾಪು ಹಿಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಇವಾಗ ತಣ್ಣಗೆ ಸುಮ್ಮನೆ ಇರ್ಬೇಕು ಮನ್ಯಾಗ. ಎಲ್ಲರೂ ಬರೀ ಹಿಂಗೆ ಅಂತೀರಿ. ನೀವಾದ್ರೆ ಎಲ್ಲರೂ ಬರೀ ನೇತ್ರ ಅಕ್ಕನ ಮನೆಗೆ ಹೋಗೋದು ಬರೋದು ಮಾಡ್ತೀರಿ. ಆದರೆ ನನ್ನನ್ನು ಮಾತ್ರ ಕರ್ಕೊಂಡು ಹೋಗಂಗಿಲ್ಲ ನೀವು. ಇನ್ಮೇಲೆ ಯಾರ ಜೊತೆನೂ ಮಾತಾಡಂಗಿಲ್ಲ, ನೇತ್ರ ಅಕ್ಕನ ಜೊತೆನೂ ಮಾತಾಡಂಗಿಲ್ಲ ನಾನು. ಲೇ ಪಂಚಿ, ನೀ ಸುಮ್ಮನಿರು. ನಿನಗೇನು ಗೊತ್ತಾಗಲ್ಲ. ಬರೇ ಚೋಟಕ್ಕೆ ಬೈಯತ್ರಾಗ ಇರ್ತಿದ್ದೀನಿ ನೀನು. ಬಾಯಿ ಮುಚ್ಕೊಂಡಿರು. ನಮ್ಮ ಚೋಟು ಎಷ್ಟು ಶಾಣೆ ಅದಾನ. ನನ್ನ ಮಾತನ್ನ ನೀವ್ಯಾರೂ ಕೇಳಂಗಿಲ್ಲ, ಆದ್ರೆ ನಮ್ಮ ಚೋಟು ಕೇಳ್ತಾನೆ. ನೋಡಿ ಚೋಟು, ಇವರಿಬ್ರ ಈಗ ಹೋಗಿ ಬರಲಿ. ಈಗ ಇವರಿಬ್ರು ಹೊಂಟಾರ, ಅಲ್ಲೇನು ಕೆಲಸ ಐತಂತ ಮನ್ಯಾಗ. ಅಲ್ಲಿ ಮಾಡಕ್ಕೆ ಯಾರು ಇಲ್ಲಲ್ಲ, ಅದಕ್ಕೆ ಇವರಿಬ್ರು ಕಳ್ಸಾಕೊಂತೀವಿ. ನಾನು, ನೀನು, ಪಂಚವ, ಅಂಬವ್ವ, ಸರಸ್ವತಿ ನಾವೆಲ್ಲರೂ ಇನ್ನೊಂದು 2 ದಿನ ಬಿಟ್ಟು ಹೋಗ್ತೀವಿ ಅಲ್ಲಿಗೆ. ನಿಂದು ಎಕ್ಸಾಮ್ ಮುಗಿತೈತಲ್ಲ, ನಿನ್ನ ಎಕ್ಸಾಮ್ ಮುಗ್ದಿದ್ದ ದಿನ ನಾವು ಅಷ್ಟು ಬಿಟ್ಟು ಬಿಡನ್ರಿ ಅಂತ. ಹೆಂಗೋ ನೇತ್ರ ಹಾಕಂದು ಡಿಲೆವರಿ 10 ದಿನ ಹತ್ರ ಬಂತು. ಮತ್ತು ನಾವು ಅಲ್ಲಿಗೆ ಹೋಗಲೇಬೇಕಿಲ್ಲ. ನೀನು ಅಷ್ಟೊತ್ತಿಗೆ ಎಕ್ಸಾಮ್ ಎಲ್ಲ ಮುಗಿಸ್ಬಿಡು, ಸರಿನಾ? ದೊಡ್ಡವ, ನೀನು ಸುಳ್ಳು ಹೇಳ್ತೀಯನು? ಇಲ್ಲ ಚೋಟು, ನಾನು ಯಾವತ್ತರ ನಿನ್ನ ಹತ್ರ ಸುಳ್ಳು ಹೇಳಿನ? ನೀನು ಹೇಳು, ಯಾವತ್ತರ ಸುಳ್ಳು ಹೇಳಿನ ನಾನು?
ಇಲ್ಲ. ಮತ್ತು ಇನ್ನೊಂದು 2 ದಿನ ತಡ್ಕೊಂಬಿಡು. ಈಗ ಹೆಂಗೋ ನಾಳೆ ಹೋಳಿ ಹಬ್ಬ ಐತಿ, ನೀ ಹೋಳಿ ಹಬ್ಬ ಇಲ್ಲ ಆಟ ಆಡಲ್ಲ? ಅಯ್ಯ ಹೌದು, ಹೋಳಿ ಹಬ್ಬ ಆಯ್ತಲ್ಲ. ಅಯ್ಯೋ ಸರಿ ದೊಡವ, ನಾನು ಹೋಳಿ ಹಬ್ಬನ ಮುಗಿಸ್ಕೊಂಡ ಹೋಗ್ತೀನಿ. ಅದಕ್ಕೆ ಹೇಳಿದ್ದೆ, ಅವರಿಬ್ರಂತೂ ಹೋಳಿನ ಆಟ ಆಡಂಗಿಲ್ಲ, ಅವ್ರು ಬೇಕಾದ್ರೆ ಅಲ್ಲಿ ಹೋಗ್ಲಿ, ಇಲ್ಲಿ ನಾವೆಲ್ಲರೂ ಸೇರಿ ಈ ಸಲ ಹೋಳಿ ಆಟ ಆಡೋಣಂತ, ಸರಿನಾ? ಸರಿ ದೊಡವ, ನಮ್ದೀಗ ಒಂದು ಸ್ವಲ್ಪ ಓದ್ಕೊಳೋದೈತಿ ಎಕ್ಸಾಮ್ಗೆ, ನಾವು ಓದ್ಕೋತೀನಿ. ಸರಿನಪ್ಪ. ನೀವಿಬ್ರು ಹೋಗಲ್ಲಿ ಕುತ್ಕೋರಿ. ನಾನು ದೊಡವ ಅವ್ವ ಆಮೇಲೆ ಇನ್ನು ಇಬ್ಬರು ದೊಡ್ಡವನವರು ನಾವೆಲ್ಲರ ಜೊತೆನೂ ಹೋಳಿ ಹಬ್ಬ ಆಟ ಆಡಿದ್ದು ಫೋಟೋನ ನಿಮ್ಗೆ ಕಳಿಸ್ತೀವಿ. ಅಲ್ಲೇ ಕುತ್ಕೊಂಡು ನೋಡಿ ಹೊಟ್ಟೆ ಉರ್ಕೋರಿ ನೀವು. ಅಯ್ಯೋ ಹೌದಲ್ಲ, ಹೋಳಿ ಹಬ್ಬ ಆಯ್ತಲ್ಲ. ಅಯ್ಯೋ ನಾನು ಮರ್ತ ಬಿಟ್ಟು ನೋಡಿ ಚುಟು. ನೀ ಏನು ಹೇಳಿದ್ರು ಅಷ್ಟ, ನಿನ್ನನ್ನು ಮಾತ್ರ ಇಲ್ಲಿ ಇಟ್ಕೊಳಲ್ಲ. ನೀ ಹೋಗಿ, ನಾವು ಅಷ್ಟ ಆಟ ಆಡ್ತೀವಿ. ಸರಿ ಬಿಡಪ್ಪ, ನೀನಾರ ಆಟ ಆಡು. ಫೋಟೋ ಕಳ್ಸ, ನಾನು ನೋಡ್ತೀನಿ. ಬಿಡ್ತೀನ, ಕಳಿಸ್ತೀನಿ, ನೋಡ್ತಿರು. ದೊಡವ ನಂದು ಸ್ವಲ್ಪ ಓದ್ಕೊಳೋದೈತಿ, ನಾ ಹೋಗಿ ಓದ್ಕೋತೀನಿ. ಸರಿನಪ್ಪ, ಹೋಗ. ದೊಡವ ಚೋಟು ನಿನ್ನ ದೊಬ್ಬೇಕಿಂದ ಮಾತು ಕೇಳ್ತಾನೆ ನೋಡವ. ಹ್ಞೂಲ್ಲ, ನನ್ನ ಮಾತ ಕೇಳಂಗಿಲ್ಲ, ಲಕ್ಷ್ಮಕ್ಕನ ಮಾತಷ್ಟ ನೋಡವ ಕೇಳದೆ. ಅದು ನಿಜಾನ ಬಿಡಬೇ ಚಿಕ್ಕಿ. ಯವ್ವ ಆತನ ಇಲ್ರಿ ಬೇ, ಅಡಿಗೆ ಹೊತ್ತಾತು ಬೇ. ನಲ್ಲ ಬೆಳಗ್ಗೆಯಿಂದ ನೇತ್ರಾಕ ಎಷ್ಟು ಫೋನ್ ಹಚ್ಚಕೊಂತ ಗೊತ್ತೇನೆ. ನೀವು ನೋಡಿದ್ರೆ ಓಷ್ಟು ಅಡ್ಗೆ ಕೊನೆ ಹೊಕ್ಕೊಂಡಾರ, ಹೊರಗೆ ಬರವಲ್ರಿ. ಅಯ್ಯ ಇರ ಕಾವೇರಿ, ನಮ್ಮ ಶಾನೆಲ್ಲ ನೀನು ಇನ್ನೊಂದು 5 ನಿಮಿಷ ತಡ್ಕೊಂಬಿಡು. ಎಲ್ಲ ಅಡುಗೆ ಆಗೈತಿ, ಎಲ್ಲನೂ ಒಂದು ಸ್ವಲ್ಪ ಬುತ್ತಿಗೆ ಕಟ್ಟಾಕೊಂತೈತಿ. ತಡಿಯವ, ಅವಸರ ಮಾಡಬೇಡ. ನಾನು ನೇತ್ರವ್ಗೆ ಹೇಳೀನಿ ಏನೇನು ಅಡುಗೆ ಕಳ್ಸಾಕೊಂತೀನಿ ಅಂತಂದು. ಮತ್ತು ಅದಷ್ಟು ಕಳಿಸ್ಲಿಲ್ಲ ಅಂದರೆ ಹೆಂಗೆ ಹೇಳು? ಅದು ಅಲ್ದೆ ನೇತ್ರ ಇವಾಗೇನು ಉಣ್ತಾಳಲ್ಲ, ಖಾರ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೂ ನಡಿತೈತಿ, ಎಲ್ಲನೂ ಊಟ ಮಾಡ್ತಾಳೆ ಈಗಕ್ಕೆ. ಆದ್ರೆ ಡಿಲವರಿ ಆದಮೇಲೆ ಒಂದು 5 ತಿಂಗಳು ಖಾರನ ಊಟ ಮಾಡೋಕ್ಕಾಗಲ್ಲಕ್ಕೆ, ಗೊತ್ತಾನ? ಏನೇ ಇದ್ರೂ ಸಪ್ಪಂದ ಊಟ ಮಾಡೋಕ್ಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ಆಕೆಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿ ಕಟ್ಟೀವಿ. ಅದು ಮಾಡೀವಿ, ಕಟ್ಟೋದಷ್ಟೇ ಉಳ್ಕೊಂಡೈತಿ. ತಡಿಯವ. ಅಯ್ಯೋ ಏನು ಚಿಗನವ್ವ ನೀವು, ಬೆಳಿಗ್ಗೆ ಲಘುನ ಹೋಗ್ತೀವಂತ ಹೇಳಿದ್ದಿಲ್ಲ, ಮತ್ತು ನೀವು ಲಘುನ ಮಾಡ್ಬೇಕಿಲ್ಲ ಅಡುಗೆನ? ಅಯ್ಯೋ 4ಕ್ಕೆ ಎದ್ದೀವಪ್ಪ, 3ವರೆಗೆ ಎದ್ದೀವಿ. 3ವರೆಗೆ ಎದ್ದು ಅಲ್ಲಿಗೆ ತಿಕ್ಕೊಂಡು ಚಹಾ ಕುಡ್ದು 4 ಗಂಟೆಗೆ ನಿಂತೀವಿ ನೋಡಿ ಅಡುಗೆ ಮಾಡಕ್ಕೆ. ನೀವು ಹಿಂಗೆ ಅವಸರ ಮಾಡ್ತೀರಿ ಅಂತಂದ ಇನ್ನೇನು ಅಡುಗೆ ಆಗೈತಿ, ಕಟ್ಟೋದಷ್ಟು ಉಳ್ಕೊಂಡೈತೆ ತಡಿ. ಯವ್ವ ತಾಯಿ, 4 ಗಂಟೆಯಿಂದ ಇಷ್ಟೊತ್ತಿನ ತನಕ ಅಡುಗೆ ಮಾಡಿರ ನೀವು? ಗವಿ ಅಣ್ಣ, ಊಟದ ಅಡುಗೆದು ಏನೈತಲ್ಲ, ಆ ಚೀಲನ ನೀನೇ ಹಿಡ್ಕೊಂಡ. ನಮ್ಮಿಬ್ರು ಬಟ್ಟಿದ ಚೀಲನ ಬೇಕಾದ್ರೆ ನಾನು ಹಿಡ್ಕೋತೀನಂತ. ಗೊತ್ತಾತು ಬಿಡವ, ಇವ್ರು ಈ ರೇಂಜಿಗೆ ಅಡುಗೆ ಕಟ್ಟಾಕ ಕುಂತಾರಂದ್ರೆ ಗೊತ್ತಾತು ಅದು ಅಡುಗೆದು ಚೀಲ ಎಷ್ಟು ದೊಡ್ಡದಿರ್ತೈತೆ ಅಂತಂದು. ಯವ್ವ ನಾವು ಹೊಂಟಿರೋದು ಬಸ್ಸಿಗೆ, ಕಾರ್ನಾಗಲ್ಲ. ಅಯ್ಯ ಅಷ್ಟೇನು ವಜ್ಜಿಲ್ ತಗೋ, ಸ್ವಲ್ಪ ಕಟ್ಟಿವ್ ತಗೋ. ಇವತ್ತೊಂದು ದಿನಕ್ಕಾಗಷ್ಟು ಈ ಎಷ್ಟರ ಮಾತಾಡ್ತಿದ್ದೀರಿ ಇಬ್ಬರು. ಇವತ್ತೊಂದಿನ ಒಂದು ಸ್ವಲ್ಪ ಕಷ್ಟಪಟ್ಟು ಬಿಡ್ರವ. ಪಾಪ ಮತ್ತು ನೇತ್ರವನ್ಗೋಸ್ಕರ ಅಲ್ಲ ಇಷ್ಟೆಲ್ಲ ಮಾಡಿದ್ದು. ನೇತ್ರವ ಮತ್ತು ಅವ್ರ ಮನೆಯಾಗ ಎಲ್ಲರೂ ಪಾಪ ನಮ್ಮ ಮನೆ ಊಟ ಅಂದ್ರೆ ಎಷ್ಟು ಆಸೆ ಪಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆಲ್ರಿಗೂ ಅಂತ ಕಟ್ಟೈತಿ. ಸರಿ ಆಯಿತು, ಕಟ್ರಿ ಎಷ್ಟರ ವಜ್ಜೆ ಆಗಲಿ ಒಯ್ತೀವಿ ಪಾಪ ಅವ್ರಿಗೋಸ್ಕರ. ಲಘುನ ಹೋಗಿಬ್ರು ನೀವು ಕಟ್ಕೊಂಬರ್ರಿ. ಮತ್ತೆ ಇಲ್ಲೇ ನಿಂತ್ಕೊಂಡು ನೀವಿಬ್ರು ಇಲ್ಲೇ ನಿಂತ್ಕೊಂಡ್ರೆ ಮತ್ತೆ ಹೊತ್ತಾಗುತ್ತೆ. ಲಘುನ ಬುತ್ತಿ ಎಲ್ಲ ಕಟ್ಕೊಂಡು ಲಘುನ ತೊಗೊಂಬರ್ರಿ. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟೀನಿ ಒಂದು ಬ್ಯಾಗ್ನಾಗ, ಅದನ್ನ ತೊಗೊಂಬರ್ತೀವಿ ಇಲ್ಲಿಗೆ. ಸರಿ ಆತ 5 ನಿಮಿಷ ಟೈಮ್ ಕೊಡು, ಹಿಂಗೆ ತಂದು ಬರ್ತೈತಿ. ಸರಿ ಬೇ. ಅಣ್ಣ, ನಂದು ಇನ್ನೊಂದು 2 ಬುಕ್ಸ್ ಅದಾವು, ನಾನು ಬ್ಯಾಗ್ನಾಗ ಇಟ್ಕೊಂಡು ಬಂದುಬಿಡ್ತೀನಿ ತಡಿ. ಸರಿ ಆಯ್ತು, ಹೋಗಮ್ಮ. ಅಯ್ಯೋ ನನ್ನ ಕೋಚಿಂಗ್ ಕ್ಲಾಸಿಗೆ ಬೇರೆ ಹೋಗೋದಿದೆ, ಎಷ್ಟೊತ್ತು ಮಾಡ್ತಾರಪ್ಪ ಇವರು. ಬಂದ ತಕ್ಷಣ ಬೇಗ ಹೋಗಿ ಮನೆಗೆ ಹೋಗಿ ಆಟೋದಲ್ಲಿ ಅಲ್ಲಿಂದ ಹೋಗಿ ಕಾವೇರಿನಲ್ಲಿ ಇಳಿಸಿ ಚೀಲಾಗಿಲ್ಲ ಎಲ್ಲ ಮನೆಯಾಗಿಟ್ಟು ಅಲ್ಲಿಂದನೇ ಓಡಬೇಕು. ಹಂಗಂದ್ರೆ ಕ್ಲಾಸಿಗೆ ಅಟೆಂಡ್ ಆಗೋಕ್ಕಾಗುತ್ತೆ, ಇಲ್ಲಾಂದ್ರೆ ಮತ್ತೆ ಅಟೆಂಡ್ ಆಗೋದಕ್ಕಾಗೋದಿಲ್ಲ. ಕ್ಲಾಸ್ ಮಿಸ್ ಆದ್ರೆ ಮತ್ತು ನನಗೆ ತೊಂದರೆ ಆಗೋದು. ಅಡುಗೆ ಮನೆಗೆ ಹೋಗಿ ನಾನು ಒಂದು ಸ್ವಲ್ಪ ಬೇಗ ಅರ್ಜೆಂಟ್ ಮಾಡ್ತೀನಿ, ಹಂಗಂದ್ರೆ ಬೇಗ ಕಟ್ತಾರೆ. ಅಯ್ಯೋ ಮತ್ತು ಇಲ್ಲಾಂದರೆ ನನಗೆ ಕ್ಲಾಸಿಗೆಲ್ಲ ಲೇಟ್ ಆಗುತ್ತೆ.